ಗಾಡಿ ಡ್ರೈವರ್ ಮತ್ತು ಶಶಾಂಕ್ ಅವರ ಪತ್ನಿ, ಮಗು ಮತ್ತು ಅವರ ಮಾವ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆಗಿರೋದು ಅಂತ. ಯಾವ ಪಾರ್ಟಿನೂ ಮಾಡ್ತಿರ್ಲಿಲ್ಲ, ಏನೂ ಇಲ್ಲ. ನಿನ್ನೆ ಮೊನ್ನೆ ನಮ್ಮ ಮನೆಯಲ್ಲೇ ಪೂಜೆ ಇತ್ತು, ಹೋಗಿದ್ರು. ಹಂಗೆ ವಾಪಸ್ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ, ನಿಜ. ನನ್ನ ಮಗ ಅಲ್ಲಿ ಕಾರು ನಿಲ್ಲಿಸಿ ವಿಚಾರಿಸಬೇಕಾಗಿತ್ತು, ಆದರೆ ಮಗ ಹೆದರ್ಕೊಂಡು ಬಿಟ್ಟಿದ್ದ. ಯಾಕೆಂದರೆ ಜೊತೆಲಿ ಮಗು ಇತ್ತು, ಪತ್ನಿ ಇದ್ದರು, ಅವ್ರ ಮಾವ ಇದ್ದರು. ಹಾಗಾಗಿ ಭಯಕ್ಕೆ ಕಾರನ್ನು ನಿಲ್ಲಿಸಲಿಲ್ಲ. ಆ ಬಗ್ಗೆ ನಾನು ಕೂಡ ಮಗನಿಗೆ ಹೇಳಿದ್ದೀನಿ, ಹಂಗೆ ಮಾಡಬಾರ್ದಾಗಿತ್ತಂತ. ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ಎಚ್.ಎಂ. ರೇವಣ್ಣ ಅವರು ಪವರ್ ಟಿವಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಗಾಡಿ ಓಡಿಸ್ತಾ ಇದ್ದದ್ದು ಕಾರು ಚಾಲಕ, ಆತನನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗಂತ ಎಚ್.ಎಂ. ರೇವಣ್ಣ ಅವರು ರಿಯಾಕ್ಷನ್ ಕೊಟ್ಟರು. ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ಮೃತ ರಾಜೇಶ್ ಅವರ ಭಾವ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್, ಪಟ್ಟಂತೆ ನಿಮ್ಮ ಹತ್ರ ಹಿಂಗೆ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟು ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ರಾಜೇಶ್ ಹಿಂಗೆ ಆಯಿತು ಅಂತ? ಸರ್ ಅದೇ ಅಲ್ಲಿ ಆಕ್ಸಿಡೆಂಟ್ ಆದಾಗ ಅಲ್ಲೇ. ಸರ್ ಒಂದು ಸೆಕೆಂಡ್ ಇಂಟರಪ್ಟ್ ಮಾಡಿದ್ದಕ್ಕೆ ಸಾರಿ. ನಿಮ್ಮ ಹೆಸರು ಹೇಳ್ಬಿಡಿ ಸರ್. ಸರ್ ನನ್ನ ಹೆಸರು ಕೂಡ ರಾಜೇಶ್ ಅಂತಾನೆ. ನಿಮ್ಮ ಹೆಸರು ರಾಜೇಶ್ ಅಂತಾನೆ? ಓಕೆ, ಎಸ್ ಸರ್, ಹೇಳಿ. ಸರ್ ನನ್ನ ಹೆಸರು ಕೂಡ ರಾಜೇಶ್ ಅಂತಾನೆ. ಹ್ಮ್ 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 ಸತ್ತಂತ ಸ್ಥಳಕ್ಕೆ ಅಲ್ಲಿ ಇದ್ದಂತ ಸ್ಥಳೀಯ ವ್ಯಕ್ತಿಗಳು ನನಗೆ ಕಾಲ್ ಮಾಡ್ತಾರೆ, ಓಕೆ ಆಕ್ಸಿಡೆಂಟ್ ಆಗಿದೆ ನಿಮ್ಮ ಬಾಮೈದಿಗೆ ಅಂತ. ನಾನು ಅಲ್ಲಿ ಹೋಗ್ತೀನಿ ಹ್ಮ್ ಹ್ಮ್ ಸ್ಪಾಟ್ಗೆ. ಅಷ್ಟಲ್ಲಿ ಅಲ್ಲೇ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಹೋಗಿರ್ತಾರೆ. ನಾನು ಹೋಗೋ ಜಸ್ಟ್ 5 ನಿಮಿಷ ಬಿಫೋರ್ ಹಾಕೊಂಡು ಹೋಗಿರ್ತಾರೆ. ಮತ್ತೆ ಗೌರ್ಮೆಂಟ್ ಆಸ್ಪತ್ರೆಗೆ ಮಾಗಡಿಗೆ ಹೋಗ್ತೀನಿ. ಅಲ್ಲಿ ಹೋದ್ರೆ ವಿಚಾರ ಅಲ್ಲೇ ಸ್ಪಾಟ್ ಅಲ್ಲೇ ಡೆತ್ ಆಗಿ ಹೋಗಿದ್ರು ನಿಮ್ ಬಾಮೈದವ್ರು ಅಂತ ಆಂಬುಲೆನ್ಸ್ ಡ್ರೈವರ್ ಮಾಹಿತಿ ಕೊಡ್ತಾರೆ ನನಗೆ. ಓಕೆ, ಅದನ್ನ ಅಲ್ಲೇ ಡೆತ್ ಆಗಿ ಹೋಗಿದ್ರು ಸರ್, ನಾವು ಬರೋಷ್ಟಲ್ಲೇ ಡೆತ್ ಆಗಿ ಹೋಗಿದ್ರು ಅವರು ಅಂತ. ಆಸ್ಪತ್ರೆಯಲ್ಲಿ ಹೋಗಿ ನೋಡ್ತೀನಿ, ಡೆತ್ ಆಗಿರುತ್ತೆ ಸರ್ ಅಲ್ಲಿ. ಈಗ ಡೆತ್ ಆಗೋದು ಅಂದ್ರೆ ತಲೆಗೇನಾದ್ರೂ ಏಟ್ ಬಿದ್ದಿತ್ತ ಸರ್? ನೀವು ಹೋದಾಗ ನಿಮ್ಗೆ ಹೆಂಗ್ ಕಾಣಿಸ್ತಲ್ಲಿ? ಸರ್ ಅದೇ ಹಣೆ ಮೇಲೆ ತಲೆಗೆ ಏಟಾಗಿದೆ. ಹಣೆ ಮೂಗಿಂದ ಬ್ಲಡ್ ಆಚೆ ಬಂದಿದೆ. ಮುಖ ಫುಲ್ ಪರ್ಚೋಗಿದೆ ಲೆಫ್ಟ್ ಸೈಡ್. ಮತ್ತೆ ಬಲಗೈ ಟ್ವಿಸ್ಟ್ ಆಗ್ಬಿಟ್ಟಿದೆ ಫುಲ್ ಕಂಪ್ಲೀಟ್ ಆಗಿ. ಬೋನು ಪುಡಿ ಆಗ್ಬಿಟ್ಟಿದೆ ಸರ್ ಒಳಗಡೆ. ಕೈ ಹಿಂಗ್ ಬಿಟ್ರೆ ನೇತಾಡುತ್ತೆ. ಬೋನು ಸ್ಟ್ರೆಚ್ ಇಲ್ಲ, ರೈಟ್ ಹ್ಯಾಂಡ್ ಬೋನು. ಮತ್ತೆ ತೊಡೆ ಹೊಟ್ಟೆ ಮೇಲೆಲ್ಲ ಬ್ಲಾಕ್ಸ್ ಮಾರ್ಕ್ ಆಗಿದೆ, ಅಂದ್ರೆ ಗಾಡಿದು ಮಾರ್ಕ್ ಬಿದ್ದಿದೆ. ಹೊಟ್ಟೆ ಭಾಗದಲ್ಲೆಲ್ಲ ಪೆಟ್ಟಾಗಿದೆ ಸರ್. ಹೊಟ್ಟೆ ಭಾಗ, ತಲೆ ಎಲ್ಲ ಏಟಾಗಿದೆ ಸರ್. ಅಂದ್ರೆ ಅಷ್ಟು ಅಂದ್ರೆ 10:30 ಅಂದ್ರೆ ರೆಗ್ಯುಲರ್ ಆಗಿ ಅವರು ಕೆಲಸ ಮುಗಿಸ್ಕೊಂಡು ಬರೋದೇ ಆ ಟೈಮ್, ಅಥವಾ ಏನಕ್ಕೆ ಹೋಗಿದ್ರಂತ 10:30 ರಾತ್ರಿ? ಸರ್ ಅದು ಕೆಲಸ ಮುಗಿಸ್ಕೊಂಡು ಬರ್ತಾ ರಿಟರ್ನ್ ಆಗಿರೋದದು. ಓಕೆ. ಅಲ್ಲಿ ಕಂಪ್ನಿಯಿಂದ ಬರ್ತಾ ಅವನು ಮಾಗಡಿ ಕಡೆ ಬರ್ತಿದ್ದಾನೆ, ದಾವಸ್ಪೇಟೆ ಕಡೆಯಿಂದ ಟೋಲ್ ಪಾಸ್ ಆಗಿ ಮುಂದೆ ಬಂದಿದ್ದಾನೆ. ಇವ್ರ ಗಾಡಿ ಏನಂದ್ರೆ 2 ಟೂ ವೀಲರ್ ನ ಓವರ್ಟೇಕ್ ಮಾಡಕ್ ಹೋಗಿ ಆಪೋಸಿಟ್ ಬಂದಿರೋದ ಇವನ್ಗೆ ನನ್ ಬಾಮೈದಂಗೆ ಗುದ್ದಿರೋದು ಸರ್. ಆಪೋಸಿಟ್ ಓವರ್ಟೇಕ್ ಮಾಡಕ್ ಹೋಗಿ ಗುದ್ದಿರೋದು ಸರ್. ಈಗ ರಾಜೇಶ್ ಅವ್ರು ಒಬ್ಬರೇ ಬರ್ತಾ ಇದ್ರ ಅವರು? ಹೌದು ಸರ್, ಒಬ್ನೇ ಬರ್ತಿದ್ದ ಗಾಡಿಲಿ. ಓಕೆ ಓಕೆ. ಆಮೇಲೆ ಈಗ ಆಕ್ಸಿಡೆಂಟ್ ಮಾಡಿದವರು ಹೀಗೆ ರಾಜಕಾರಣಿಯ ಮಗ ಅಂತೆ ಅನ್ನೋ ವಿಚಾರ ನಿಮ್ಗೆ ಗೊತ್ತಾಗಿದೆಯಾ ಅವಾಗ? ಸರ್ ಅಲ್ಲಿ ಆಕ್ಸಿಡೆಂಟ್ ಮಾಡಿ ಗಾಡಿನ ನಿಲ್ಸಿಲ್ಲ, ಅಲ್ಲಿಂದ ಪರಾರಿ ಆಗ್ಬಿಟ್ಟಿದ್ದಾರೆ ಗುದ್ಬಿಟ್ಟು. ಆ ಟೂ ವೀಲರ್ ಅಲ್ಲಿ ಬರ್ತಿದ್ದಂತ ವ್ಯಕ್ತಿಗಳು ಮುಂದಿನ ಊರಿಗೆ ಫೋನ್ ಮಾಡಿದ್ದಾರೆ, ಹಿಂಗ್ ಗಾಡಿ ಒಂದ್ ಫಾರ್ಚುನರ್ ಗುದ್ಕೊಂಡು ಹೋಗ್ಬಿಟ್ಟಿದೆ, ನಿಲ್ಸಿ ಅಲ್ಲಿ ಆ ಊರ್ ಹತ್ರ ಅಂತ. ಅವ್ರು ಕೈ ಹಾಕಿ ನಿಲ್ಲಿಸಿದಾಗ ಗುಡೇಮರನಹಳ್ಳಿ ಹತ್ರ ನಿಲ್ಸಿಲ್ಲ, ಮತ್ತೆ ಅಲ್ಲಿ ಸ್ಪೀಡ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಅಲ್ಲೇ ಸ್ಥಳೀಯರು ಸದ್ಯದಲ್ಲಿ ಅವ್ರ ಪಕ್ಕ ಕಾರ್ ಇದ್ರಿಂದ ಒಬ್ರು ಆ ಕಾರ್ ತಗೊಂಡು ಮತ್ತೆ ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ನೆಲಮಂಗಲ ಕುಣಿಗಲ್ ಹೈವೇ ಬಳಿ ಸನ್ಫ್ಲವರ್ ಫ್ಯಾಕ್ಟರಿ ಅಂತ ಒಂದು ಆಯಿಲ್ ಫ್ಯಾಕ್ಟರಿ ಇದೆ ಸರ್, ಅಲ್ಲಿ ಅಡ್ಡಗಟ್ಟು ನಿಲ್ಸಿದ್ದಾರೆ ರೋಡ್ ಮಧ್ಯದಲ್ಲೇನೆ. ಅಲ್ಲಿ ಹೇಳಿದಾಗ ನಾನು MLA ಅಲ್ಲ MP ಅವರು ಎಚ್.ಎಂ. ರೇವಣ್ಣ ಅವ್ರ ಮಗ ಇದ್ದೀನಿ, ಫ್ಯಾಮಿಲಿ ಇದೀನಿ, ಬಿಟ್ಬಿಡಿ ನನ್ನ ಅಂತ ಕೇಳಿದಾರೆ ಇವರು. ಗಾಡಿ ಓಡಿಸ್ತಿದ್ದವ್ರು ಯಾರಂತೆ? ಗಾಡಿ ಓಡಿಸ್ತಿದ್ದವ್ರು ಯಾರಂತೆ ಸರ್? ಗಾಡಿ ಡ್ರೈವರ್ ಓಡಿಸ್ತಿದ್ರಂತ. ಆ ಡ್ರೈವರ್ ಓಡಿಸ್ತಿದ್ರು. ಫ್ರಂಟ್ ಸೀಟ್ ಅಲ್ಲಿ ಇವರು ಶಶಾಂಕ್ ರೇವಣ್ಣ ಅವ್ರು ಇದ್ರು, ಹಿಂದೆ ಮಡದಿ ಮತ್ತೆ ಮಗು ಒಬ್ರು ವಯಸ್ಸಾದ ವ್ಯಕ್ತಿ ಇದ್ರಂತೆ ಸರ್ ಅಲ್ಲಿ. ಅಡ್ಡಗಟ್ಟೆ ಅಲ್ಲಿ ಹೇಳಿದಾಗ ಮತ್ತೆ ಅಲ್ಲಿ ಹೈವೇಲಿ ಅಡ್ಡ ಹಾಕಿದ್ರಲ್ಲ, ಅಲ್ಲಿ ಜಾಮ್ ಆಗಿದೆ, ಸೈಡ್ಗೆ ಹಾಕ್ತೀನಿ ಅಂತ ಹೇಳಿ ಮತ್ತೆ ಅಲ್ಲಿಂದನೂ ಹೋಗ್ಬಿಟ್ಟಿದ್ದಾರೆ ಗಾಡಿ. ಟ್ರೈ ಮಾಡಿದ್ರು ಅಂತ ಟ್ರೈ ಮಾಡಿದ್ದಾರೆ. ಮತ್ತೆ ಅದಾದ್ಮೇಲೆ ಇಲ್ಲ ಗೊತ್ತಾಗೋಗಿದೆ ಅಂತ ಏನೋ ಗೊತ್ತಾಗಿ ತಂದು ಸೋಲೂರ್ ಬಳಿ ಪೊಲೀಸ್ ಒಂದು ಚೌಕಿ ಇದೆ ಸರ್, ಹೈವೇ ಪೆಟ್ರೋಲ್ ಚೌಕಿ, ಅಲ್ಲಿ ಗಾಡಿ ನಿಲ್ಸಿ ಹೋಗಿದ್ದಾರೆ ನೈಟ್. ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ಅಂತ ಅವರು. ಆಮೇಲೆ ಅಲ್ಲಿಂದ ಎಸ್ಕೇಪ್ ಆದ್ಮೇಲೆ ಅವ್ರು ಬೇರೆ ಗಾಡಿ ಶಿಫ್ಟ್ ಆಗ್ಬಿಟ್ಟು ಆ ಕಾರ್ ತಗೊಂಡ್ಬಂದು ಅಲ್ಲಿ ಸ್ಟೇಷನ್ ಹತ್ರ ಹ್ಯಾಂಡ್ ಓವರ್ ಮಾಡಿ ಹೋಗಿದ್ದಾರೆ. ಡ್ರೈವರು ಮತ್ತೆ ಆ ಕಾರ್ ತಗೊಂಡ್ಬಂದಿದ್ದಾರೆ. ಡ್ರೈವರು ಯಾರು ತಗೊಂಬಂದ್ ಕೊಟ್ಟೋಗಿದಾರೆ ಅಂತ ನಮ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಸರ್, ಯಾರು ತಂದು ಬಿಟ್ಟು ಹೋಗಿದ್ದಾರೆ ಆ ಗಾಡಿನ ಅಂತ. ಓಕೆ, ಅಂದ್ರೆ ಕಾರನ್ನ ಅವರೇ ಸರೆಂಡರ್ ಮಾಡಿರೋದಾಗಾದ್ರೆ? ಹೌದು ಸರ್, ತಂದು ಆಮೇಲೆ ಸರೆಂಡರ್ ಮಾಡಿದ್ದಾರೆ ಎಸ್ಕೇಪ್ ಆಗಿ. ಅಂದ್ರೆ ಇವರು ಸ್ಥಳೀಯರು ಹಿಡ್ಕೊಂಡಿದ್ದಕ್ಕೆ ಮಾತ್ರ ಗೊತ್ತಾಗಿರೋದು, ಇಲ್ಲಾಂದ್ರೆ ಈ ವಿಚಾರ ಬೆಳಕಿಗೆ ಬರ್ತಿರ್ಲಿಲ್ಲ ಯಾರು ಅಂತ. ಹೌದು,
ತಪ್ಪಿಸ್ಕೊಳೋ ಉದ್ದೇಶ ಇದ್ರಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ ನಮ್ಗೆ. ಅವ್ರು ಹಿಡಿದು ಫೋಟೋ ತಕೊಂಡಿದ್ದಾರೆ ಅಲ್ಲಿ ಸ್ಪಾಟ್ ಅಲ್ಲಿ ಅಡ್ಡ ಹಾಕಿದ್ರಲ್ಲ, ಅವಾಗ ಗಾಡಿ ಫೋಟೋ ಇದೆಲ್ಲ ತಗೊಂಡಿದ್ದಾರೆ, ಗಾಡಿ ನಂಬರ್ದು. ಓಕೆ ಆಗ ಓಕೆ ಇದು ಗೊತ್ತಾಗ್ಬಿಟ್ಟಿದೆ ಪಬ್ಲಿಕ್ಕಿಗೆ, ಆಮೇಲೆ ತೊಂದರೆ ಆಗುತ್ತೆ ನಮಗೆ ಅನ್ಬಿಟ್ಟು ತಂದು ಆಮೇಲೆ ಸರೆಂಡರ್ ಮಾಡಿದ್ದಾರೆ ಗಾಡಿನ. ಓಹೋ ಓಕೆ, ಇಷ್ಟೆಲ್ಲ ಆಗಿದೆ. ಅದ ನಾನು ಈಗ ಅಷ್ಟೇ ಎಚ್ ಎಂ ರೇವಣ್ಣ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಇವತ್ತು ಅವರ ಕುಟುಂಬಸ್ಥರನ್ನ ಭೇಟಿ ಮಾಡ್ತೀನಿ. ಈಗ ಸ್ವಲ್ಪ ಅವರು ಒಂದು ಶಾಕಲ್ಲಿ ಇರ್ತಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಭೇಟಿ ಮಾಡೋದು ಸರಿಯಲ್ಲ, ಸಂಜೆ ಮೀಟ್ ಮಾಡ್ತೀನಿ ಅಂತ ನನಗೆ ಹೇಳ್ತಾ ಇದ್ರು. ನಿಮ್ಮ ಹತ್ರ ಏನಾದರೂ ಮಾತನಾಡುವಂಥ ಪ್ರಯತ್ನ ಆಗಿತ್ತಾ ಫೋನಲ್ಲಿ ಏನಾದರೂ? ಸರ್ ಇಲ್ಲ ಸರ್, ಯಾವ್ದು ಪ್ರಯತ್ನ ಆಗಿಲ್ಲ ನನ್ನ ಹತ್ರ. ಫೋನ್ ಮಾಡಿಲ್ವಾ? ಯಾಕಂದ್ರೆ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡ್ಸಕ್ ಬಂದಿದ್ದೀನಿ, FIR ಮಾಡಿಸ್ತಿದ್ದಾರೆ. ಸ್ಟೇಷನ್ ಅಲ್ಲೇ ಇದಾರಾ ಡ್ರೈವರ್ ಕೂಡ, ಕಾರ್ ಡ್ರೈವರು? ಸರ್ ಇಲ್ಲ ಸರ್, ಇಲ್ಲಿ ಯಾರು ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಸಹ ಯಾರು ಇಲ್ಲ. ಓಕೆ ಓಕೆ ಹಾ ಸರ್, ಫೈನ್ ಫೈನ್ ಫೈನ್. ಎಸ್, ಥ್ಯಾಂಕ್ ಯು ರಾಜೇಶ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.